ಗೊತ್ತಿಲ್ಲ, ಕರಿಬಹುದು. ಕರೆದೇ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದಾ, ನಿನ್ನೂ ಕರಿಬಹುದಮ್ಮ, ಬೇಡವಾ? ಡೆಲ್ಲಿನಲ್ಲಿ ಸರ್ವಪಕ್ಷ ಸಭೆ ಇದೆ, ತಾವೇನಾದ್ರೂ ಹೋಗ್ತಿದ್ದೀರಿ? ಸರ್ವಪಕ್ಷ ಸಭೆ ಇಲ್ಲ, ನನ್ನೇನು ಕರೆದಿಲ್ಲ. ವೋಟ್ ಚೋರಿ ಬಗ್ಗೆ ನನ್ನೇನು ಕರೆದಿಲ್ಲ. ರಾಜಕೀಯವಾಗಿ ಮಾಡ್ತಾರದಪ್ಪ. ಬಿಜೆಪಿ ಅವರು ಇದಾರಲ್ಲ, ರಾಜಕೀಯವಾಗಿ ಸೇಡ್ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಎಸ್, ಇದು ಸಿಎಂ ಸಿದ್ದರಾಮಯ್ಯ ಮಾತು. ಮತ್ತೆ ಅವರೇ ಹೇಳಿರುವಂಥದ್ದು, ದೆಹಲಿಗೆ ಕರೆದ್ರೆ ಹೋಗ್ತೀನಿ ಅಂತ. ಕರೀತಾರ ಅಂತಂದ್ರೆ ಕರಿಬಹುದು ಅನ್ನುವಂಥ ಹೇಳಿಕೆಯನ್ನ ಕೊಟ್ಟರು ಸಿದ್ದರಾಮಯ್ಯ. ಅಂದ್ರೆ ಇನ್ನೂ ಕೂಡ ದೆಹಲಿಗೆ ಕರೆದು ಚರ್ಚೆ ನಡೆಸುವಂತಹ ವಿಚಾರ ಏನಿದೆ ಅದು ಈಗಲೂ ಕೂಡ ಪ್ರಸ್ತುತ. ಹಾಗಾಗಿ ಹೈಕಮಾಂಡ್ ಯಾವಾಗ ಕರೆಯುತ್ತೆ, ಏನು ಚರ್ಚೆ ನಡೆಸುತ್ತೆ, ಯಾವ ನಿರ್ಧಾರ ಆಗುತ್ತೆ ಎನ್ನುವಂಥದ್ದು ಕುತೂಹಲ. ಈಗಾಗಲೇ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ, ಜಂಟಿ ಸುದ್ದಿಗೋಷ್ಠಿ ನಡೆಸಿ, ಏನೂ ಆಗಿಲ್ಲ, ಎಲ್ಲವೂ ಸರಿ ಇದೆ, ನಾವಿಬ್ರು ಬ್ರದರ್ಸ್ ರೀತಿಯಲ್ಲಿ ಅಂತ ಹೇಳುವಂಥ ಹೇಳಿಕೆಗಳನ್ನು ಕೊಟ್ಟಿದ್ರು ಕೂಡ ಈಗ ನಡೆಯಲಿರುವಂತಹ ಚಳಿಗಾಲದ ಅಧಿವೇಶನದ ಬಳಿಕ ಮತ್ತೊಮ್ಮೆ ಇದೆಲ್ಲವೂ ಕೂಡ, ಈ ಎಲ್ಲ ಚಟುವಟಿಕೆಗಳು ಇನ್ನಷ್ಟು ಗರಿಗೆದಿರುವಂತಹ ನಿರೀಕ್ಷೆ ಇದೆ. ಯಾಕಂದರೆ ಗೊಂದಲಗಳು ಬಗೆಹರಿದಿಲ್ಲ, ಆದರೆ ಕೇವಲ ಒಂದು ಪುಟ್ಟ ಬ್ರೇಕ್, ಒಂದು ಪಾಸ್ ಬಿದ್ದಿದೆ ಅಷ್ಟೇ. ಈಗ ಅದರ ಮುಂದುವರೆದ ಭಾಗವಾಗಿ ಸಿಎಂ ಕೂಡ ನುಡಿದಿದ್ದು, ಬ್ರೇಕ್ಫಾಸ್ಟ್ಗೆ ಕರೆದ್ರೆ ನಾನು ಹೋಗ್ತೀನಿ, ಕರೆದೇ ಕರೀತಾರೆ ಅಂದುಕೊಂಡಿದ್ದೀನಿ. ಇದು ಸಿಎಂ ಮಾತು. ಪಟ್ಟದ ಆಟ ಇನ್ನೂ ಕೂಡ ಮುಗಿದಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಇನ್ನಷ್ಟು ಮೀಟಿಂಗ್ಗಳಿದೆ. ಮೊನ್ನೆ ಬ್ರೇಕ್ಫಾಸ್ಟ್ಗೆ ಕರಿತೇನೆ ಅಂತ ಹೇಳಿದ್ರು, ಆದರೆ ಈವರೆಗೂ ಕರೆದಿಲ್ಲ. ಕರೆದ್ರೆ ಹೋಗ್ತೀನಿ ಅಂತ ಸಿಎಂ ನುಡಿದಿದ್ದಾರೆ. ಇದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ. ಒಮ್ಮೆ ಮೀಟಿಂಗ್ಗೆ ಕರೆದ್ರೆ, ಸಭೆಗೆ ಕರೆದ್ರೆ ಹೋಗ್ತೀನಿ ಎನ್ನುವಂಥ ಮಾತನ್ನ ಸಿಎಂ ನುಡಿದಿರುವಂಥದ್ದು. ಸದ್ಯಕ್ಕೆ ಒಂದು ಬ್ರೇಕ್ ಬಿದ್ದಿದ್ರೂ ಕೂಡ ಈ ಗೊಂದಲಗಳು ಬಗೆಹರಿದಿಲ್ಲ. ಈ ಕೊಟ್ಟ ಮಾತಿನ ವಿಚಾರ ಇನ್ನೂ ಹಾಗೇ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಹೈಕಮಾಂಡ್ ನಾಯಕರು ಏನ್ ನಿರ್ಧಾರಕ್ಕೆ ಬರ್ತಾರೆ, ನಿಜಕ್ಕೂ ನಾಯಕತ್ವ ಬದಲಾವಣೆಯನ್ನ ಮಾಡುವಂತಹ ಸಮಯ ಸನ್ನಿಹಿತ ಆಗಿದೆಯಾ? ಆಗೋದೇ ಆದರೆ ಪಟ್ಟ ಯಾರ ಪಾಲಿಗೆ? ಅದಕ್ಕೆ ಸಿಎಂ ಒಪ್ಕೊಳ್ತಾರಾ? ಕುರ್ಚಿ ಬಿಡೋದಕ್ಕೆ ಸಿದ್ಧ ಆಗಿದ್ದಾರಾ? ಈ ಎಲ್ಲ ಪ್ರಶ್ನೆಗಳಿದೆ. ಆದರೆ ನಗನಗುತ್ತಲೇ ಸಿದ್ದರಾಮಯ್ಯ ಅವರು ನುಡಿದದ್ದು, ಕರಿತೀನಿ ಎಂದಿದ್ರು, ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ, ಮಾತನಾಡ್ತೀನಿ. ಈವರೆಗೂ ಕೂಡ ಕರೆ ಬಂದಿಲ್ಲ ಅಂದಿದ್ದಾರೆ. ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಮೊನ್ನೆ. ಕರೆದ್ರೆ ಹೋಗ್ತೀನಿ. ಗೊತ್ತಿಲ್ಲ, ಕರಿಬಹುದು. ಕರೆದೇ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಮೊನ್ನೆ. ಕರೆದ್ರೆ ಹೋಗ್ತೀನಿ. ಗೊತ್ತಿಲ್ಲ, ಕರಿಬಹುದು. ಕರೆದೇ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಮೊನ್ನೆ. ಕರೆದ್ರೆ ಹೋಗ್ತೀನಿ.